ಮೇಷರಾಶಿಯವರಿಗೆ ಯಾವ ಥರದ ಹೂವನ್ನು ಯೂಸ್ ಮಾಡೋರು ಲಕ್ ಬರುತ್ತೆ? ಮೇಷರಾಶಿಯವರಿಗೆ ಅವರು ಈ ಕೆಂಪು ಬಣ್ಣದ ಹೂವನ್ನು ಯೂಸ್ ಮಾಡಿದ್ರೆ ತುಂಬ ಲಕ್ ಬರುತ್ತೆ. ಮತ್ತು ಅವ್ರಿಗೆ ಕುಜಗ್ರಹ ರಾಶಿಯಾಧಿಪತಿ ಆಗಿರೋದ್ರಿಂದ ಸುಬ್ರಹ್ಮಣ್ಯನನ್ನು ಅತಿ ಹೆಚ್ಚು ಆರಾಧಿಸಬೇಕಾಗುತ್ತೆ. ವರ್ಷ ಪೂರ್ತಿ ಇಡೀ ವರ್ಷ ಸುಬ್ರಹ್ಮಣ್ಯನ ಆರಾಧನೆ. ಮತ್ತು ಶನಿ ಕೂಡ 10ನೇವನು 11ನೇವನಾಗಿ 12ನೇ ಮನೆಗೆ ಬಂದಿರೋದ್ರಿಂದ ಶನಿ ಟೆಂಪಲ್ಗೆ ಹೋಗೋದು, ಶನಿ ಗ್ರಹವನ್ನು ಕೂಡ ಆರಾಧಿಸಬೇಕಾಗುತ್ತೆ. ನೀಲಿ ಹೂವನ್ನು ಕೂಡ ಯಾವುದಾದ್ರೂ ಟೆಂಪಲ್ಗೆ ಇವರು ಅಥವಾ ಮನೆಯಲ್ಲೇ ಇವರು ನೀಲಿ ಬಣ್ಣದ ಹೂವನ್ನು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಅವರಿಗೆ ಪಾಸಿಟಿವ್. ಅವರು ಯೂಸ್ ಮಾಡಿಲ್ಲ ಅಂದರೂ ಮನೇಲಿ ತಂದು ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು 1 ದಿನ 2 ದಿನ ಇಟ್ಕೊಂಡು ಕೂಡ ಅದರ ಒಂದು ಪಾಸಿಟಿವ್ ಅತಿ ಹೆಚ್ಚಿರುತ್ತೆ. ಅಂದರೆ ನನ್ನ ಒಂದು ಪ್ರಕಾರ ಭಾಳ ವಿಶೇಷವಾಗಿ ಇವರು ರತ್ನವನ್ನು ಯಾವುದನ್ನು ಧರಿಸ್ಬೋದು ಲಾಭಕ್ಕೆ. ಇವರಿಗೆ ಇವಾಗ ನೆಗೆಟಿವ್ ಇಷ್ಟೊಂದಿದೆ. ಶನಿ ಕೆಟ್ಟಿದ್ದಾನೆ, ಗುರು ಕೆಟ್ಟಿದ್ದಾನೆ, ರಾಹು ಕೇತು ಕೆಡ್ತಿದ್ದಾರೆ. ಇವಾಗ ಮೇಷರಾಶಿಗೆ ರತ್ನವನ್ನು ಯೂಸ್ ಮಾಡ್ತಾರೆ, ದೇಹಕ್ಕೆ ರತ್ನವನ್ನು ಯೂಸ್ ಮಾಡ್ಬೋದು. ಮತ್ತು ಕ್ರಿಸ್ಟಲ್ಗಳಲ್ಲಿ ಯಾವುದೆಲ್ಲ ಸ್ಟೋನ್ನ ಯೂಸ್ ಮಾಡ್ಬೋದು. ಬ್ಯಾಗಲ್ಲಿ ಯಾವುದನ್ನು ಯೂಸ್ ಕೊಡ್ತೀರಾ ನೀವು? ತುಂಬ VIP ಬ್ಯಾಗಲ್ಲಿ ಕೊಡ್ತೀರಾ, ಅವ್ರಿಗೆ ಗೊತ್ತಾಗಲ್ಲ ಪಬ್ಲಿಕ್ಕಿಗೆ. ರತ್ನವನ್ನು ತುಂಬ ಕಾಸ್ಟ್ ಇರುತ್ತೆ, ಲಕ್ಷಾನುಗಟ್ಟಲೆ ಇರುತ್ತೆ. ಆದರೆ ಉಪರತ್ನಕ್ಕಾಗಿ ರತ್ನದಲ್ಲೇ ಕ್ರಿಸ್ಟಲ್ನ ಕೊಡ್ತೀರ ನೀವು 100%. ಅದನ್ನು ಬಡವರಲ್ಲಿ ಇಟ್ಕೋಬೋದು, 2,000, 3,000, 5,000, 10,000 ಒಳಗಡೆ ಇಟ್ಕೋಬೋದು. ಅದೇ ಸ್ಟೋನ್ಗಳ್ನ ಹಂಗಲ್ಲ ಆಗಲ್ಲ, ಲಕ್ಷಗಟ್ಟಲೆ ಆಗುತ್ತೆ. ಇವಾಗ ಯಾವ ಸ್ಟೋನನ್ನು ಇದು ಮಾಡ್ತೀರಾ, ಭಾಳ ವಿಶೇಷವಾಗಿ ಯಾವ ರತ್ನವನ್ನು ಯೂಸ್ ಮಾಡಬೇಕು, ಯಾವ ಸ್ಟೋನು. ಮತ್ತು ಬಿಗ್ನೆಸ್ ಮಾಡೋರಿಗೆ ಮನೆಗೂ ಯಾವ ಥರ ಸ್ಟೋನ್ ಇಟ್ಕೋಬೇಕು. ಇವಾಗ ಇಷ್ಟೊಂದು ನೆಗೆಟಿವ್ ಇದ್ದಾಗ ಮನೆ ರಿನ್ಯೂ ಮಾಡೋಕ್ಕೆ ಮೇಷರಾಶಿ ನೆಗೆಟಿವ್ ರಿನ್ಯೂ ಮಾಡೋಕ್ಕೆ ಯಾವೆಲ್ಲ ಸ್ಟೋನ್ನ ಕೊಡ್ತೀರಾ? ವಾಸ್ತು ಪ್ರಕಾರ ಯಾವುದನ್ನ ರಿಸಲ್ಟ್ ಬರೋ ಥರ ಪಾಸಿಟಿವ್ ಆಗಿ ಕೊಡ್ತಾರೆ ಅವ್ರ ಮನೆಗೆ? ನೋಡಿ, ಮೇಷರಾಶಿಯವರಿಗೆ ಸ್ಟೋನ್ ಅಂತ ಬಂದಾಗ ಅವರು ಹವಳವನ್ನು ಅತಿ ಹೆಚ್ಚು ಯೂಸ್ ಮಾಡಬೇಕಾಗುತ್ತೆ. ಮತ್ತು ನಮ್ಮಲ್ಲಿ ಕೊಡ್ತಾ ಇರೋವಂಥ ಸ್ಟೋನು ಕುಜಗ್ರಹಕ್ಕೆ ಸಂಬಂಧಪಟ್ಟಿರೋಂಥ ಸ್ಟೋನು. ಯಾಕಂದರೆ ಅವರ ಮನೆ ಮಠ ಮಾಡಿಕೊಡ್ಬೇಕು ಅಂದರೆ, ಯಾಕಂದರೆ ಮೇಷರಾಶಿಯವರು 2026ರಲ್ಲಿ ಒಂದು ಸೈಟ್ ತೊಗೋಬೇಕು, ಮನೆ ತೊಗೋಬೇಕು ಅಂದರೆ ಬಹಳ ಕಷ್ಟಪಡಬೇಕಾಗುತ್ತೆ. ಯಾಕಂದರೆ ಗ್ರಹಗಳು ಅವ್ರಿಗೆ ತುಂಬ ಯಾವುದು ಸಪೋರ್ಟಿಂಗ್ ಇಲ್ಲ, ಬಲವಾಗಿಲ್ದಿರೋ ಕಾರಣ ಮುಖ್ಯವಾಗಿ ಅವರಿಗೆ ನಮ್ಮಲ್ಲಿ ಒಂದು ವಾಸ್ತು ಕಿಟ್ ಇರುತ್ತೆ. ಆ ವಾಸ್ತು ಕಿಟ್ಟನ್ನು ಅವರ ಮನೇಲಿ ಇಟ್ಕೊಂಡಾಗ ಅದರಲ್ಲಿ 9 ಗ್ರಹಗಳ ಒಂದು ಸ್ಟೋನ್ ಇರುತ್ತೆ. ಮತ್ತು ಅದೃಷ್ಟಕ್ಕೆ ಮತ್ತು ಅವರ ನೆಗೆಟಿವ್ನ ರಿಮೂವ್ ಮಾಡೋದಕ್ಕೆ, ನೆಗೆಟಿವ್ನ ತೆಗೆದು ಹಾಕೋಕ್ಕೆ ಎಕ್ಸ್ಟ್ರಾ 3 ಸ್ಟೋನ್ ಇರುತ್ತೆ. ಅಲ್ಲಿ ಅದೃಷ್ಟ ಮತ್ತು ಅವರ ದೃಷ್ಟಿ ನೆಗೆಟಿವ್ ಹೋಗೋದು, ಮನೆಗೆ ಯಾವುದಾದ್ರೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ದರೆ ಅದು ಕೂಡ ರಿಮೂವ್ ಆಗುವಂಥ ಒಂದು 12 ಸ್ಟೋನ್ ಇರುತ್ತೆ. ಈ 12 ಸ್ಟೋನ್ಗಳ ಒಂದು ವಾಸ್ತು ಕಿಟ್ಟು ಮೇಷರಾಶಿಯವರಿಗೆ ಕೊಡ್ತೀವಿ. ಅದನ್ನು ಅವರ ಮನೇಲಿ ಯಾವುದೇ ಪ್ಲೇಸಲ್ಲಿ ಇಟ್ಕೊಂಡ್ರು ತುಂಬ ಪಾಸಿಟಿವ್ ಇರುತ್ತೆ. ಜೊತೆಗೆ ಅವರು ಪರ್ಸಲ್ಲಿ ಮತ್ತು ಅವರು ಎಲ್ಲಾದರೂ ಇವಾಗ ತುಂಬ ಜನ ಕೈಗೆ ಬ್ರೇಸ್ಲೆಟ್ ಹಾಕ್ಕೊಳ್ಳಲ್ಲ, ಅವ್ರಿಗೋಸ್ಕರ ಪರ್ಸಲ್ಲಿ ಇಟ್ಕೊಳ್ಳೋದು ಅಥವಾ ಅವರ ಡ್ರಾಯರಲ್ಲಿ ಇಟ್ಕೊಳ್ಳೋದು, ಅವರು ಮಲಗೋ ಬೆಡ್ರೂಮಲ್ಲಿ ಇಟ್ಕೊಳ್ಳೋದಕ್ಕೆ ಕೂಡ ಒಂದು ಅದೃಷ್ಟ ತರುವಂಥ ಒಂದು ಸ್ಟೋನನ್ನು ಕೊಡ್ತಾ ಇದ್ದೀವಿ. ಆ ಒಂದು ಸ್ಟೋನನ್ನು ಅವರ ಬೆಡ್ರೂಮಲ್ಲಿ ಇಟ್ಕೊಂಡ್ರು ಕೂಡ ಅದರಲ್ಲಿ ಅವ್ರಿಗೆ ತುಂಬ ಪಾಸಿಟಿವ್ ಬರುತ್ತೆ.